ನಮಸ್ತೆ, ನಾನು ನಿಮ್ಮ ಚೈತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ನಾವು ನಂಜನಗೂಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕೆ ಅಂತ ಅಂದರೆ ನನ್ನ ಮಗನಿಗೆ ಮುಡಿನ ಕೊಡಿಸ್ಬೇಕಿತ್ತು. ಹಾಗಾಗಿ ಬೆಳಗ್ಗೆ ನಾನು ಒಂದು 3:30ಗೆಲ್ಲ ಎದ್ದೆ ಅರ್ಲಿ ಮಾರ್ನಿಂಗು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಹೋಗಬೇಕಿತ್ತು. ಇದು ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಂಜನಗೂಡಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಬಟ್ ಆದರೆ ಅದು ಆಗೇ ಇರಲಿಲ್ಲ. ತುಂಬ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾನೆ ಇತ್ತು, ಪೋಸ್ಟ್ಪೋನ್ ಮಾಡ್ತಾನೇ ಇದ್ವಿ. ಯಾಕೆ ಅಂತ ಅಂದರೆ ಅದೇ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಹೇಳ್ದಂಗೆ ಕರಗ ಉತ್ಸವ ಇತ್ತು, ಮತ್ತು ನನ್ನ ಅಮ್ಮನೆಯವ್ರದ್ದು ಆಫೀಸ್ಗಳಲ್ಲಿ ಫಂಕ್ಷನ್ ಇತ್ತು, ಮತ್ತು ನಂದು ಸ್ವಲ್ಪ ಮೇಕಪ್ಪು, ಹೇರ್ ಸ್ಟೈಲ್ದು ಇದೆಲ್ಲ ಆರ್ಡ್ರುಗಳಿದ್ದಿದ್ದರಿಂದ ಅದು ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಾನೇ ಇದ್ವಿ. ಫೈನಲಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಆಗೋದಿಲ್ಲ ಅಂದ್ಬಿಟ್ಟು ಇವತ್ತು ಹೋಗಲೇಬೇಕು ಅಂತ ಅಂದ್ಕೊಂಡು ಹೊರಟ್ವಿ. ಹಂಗಾಗಿ ಬೆಳಗ್ಗೆ ಒಂದು 3:30ಗೆಲ್ಲ ಎದ್ದು ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡೆ. ಸಾಮಾನ್ಯವಾಗಿ ನಾವು ಎಲ್ಲೇ ಹೊರಗಡೆ ಹೋಗಲಿ, ಅಂದರೆ ಒಂದು ಟ್ರಿಪ್ ಅಂತ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂದ್ರೂ ಮೊದಲು ನಮ್ಮ ಮನೆಯ ದೇವರ ಆಶೀರ್ವಾದನ ತೊಗೊಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲೇ ಹೊರಗಡೆ ಹೊರಟ್ರೂ ನಾವು ಎಷ್ಟೇ ಬೇಗ ಎದ್ದು ಹೋದ್ರೂ ಆವತ್ತಿನ ದಿನ ನಾವು ನಮ್ಮ ಮನೆಗಳಲ್ಲಿ ಪೂಜೆನ ಮಾಡಿ ಮನೆ ದೇವ್ರನ್ನ ನೆನೆಸ್ಕೊಂಡು ದೀಪನ ಹಚ್ಚಿ ಹೋಗಬೇಕು ಅಂತ ನಮ್ಮ ತಾಯಿ ಯಾವಾಗಲೂ ಹೇಳೋರು. ಹಂಗಾಗಿ ನಾನು ಹೇಗಿದ್ದರೂ ಮಾರನೇ ದಿನ ಶುಕ್ರವಾರ ಇತ್ತು. ಸೊ ಇನ್ನು ಅಲ್ಲಿಂದ ಟಯರ್ಡಾಗಿ ಬಂದರೆ ಇನ್ನು ಪೂಜೆ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಗುರುವಾರ ಬೇಗ ಎದ್ದು ಸ್ವಲ್ಪ ಮನೆ ಕೆಲಸಗಳನ್ನ ಮುಗಿಸ್ಕೊಂಡೆ. ಅಂದರೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆನ ಮಾಡಿಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗಡೆ 4:30 ಟೈಮ್ ಆಗಿತ್ತು. ಸರಿ ಅಂದ್ಬಿಟ್ಟು ಖುಷಿನೂ ಸಹ ಎಬ್ಬಿಸಿ ಅವಳನ್ನ ಸ್ನಾನಕ್ಕೆ ಕಳಿಸ್ದೆ. ಅವಳು ಫ್ರೆಶ್ ಅಪ್ ಆಗಿ ಬಂದಳು. ಅಷ್ಟರೊಳಗಡೆ ಒಂದು ಸ್ವಲ್ಪ ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯೋಕ್ಕಿಟ್ಟೆ. ಆಮೇಲೆ ಖುಷಿ ಅಮ್ಮ ನನಗೂ ಸಹ ಕಾಫಿ ಕೊಡಿ ಅಂತ ಕೇಳಿದ್ಲು. ಸರಿ, ಸ್ವಲ್ಪ ಬೇಗ ಎಷ್ಟೇ ಸೆಕೆ ಇದ್ರೂ ಬೆಳಗ್ಗೆ ಬೇಗ ಎದ್ದಾಗ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಅವಳಿಗೂ ಕೊಡೋಣ ಅಂದ್ಬಿಟ್ಟು ಅವಳಿಗೂ ಸೇರಿಸಿ ಕಾಫಿ ಮಾಡಿದೆ. ಅಷ್ಟರೊಳಗಡೆ ಯಾಕೋ ನನ್ನ ಮಗ ಅಳ್ತಾ ಇರೋ ಸೌಂಡ್ ಕೇಳಿಸ್ತಾ ಇತ್ತು. ಸರಿ ಇರು, ಅವನಿಗೂ ಹಾಲು ಕಾಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಅವನಿಗೂ ಹಾಲು ಕಾಯಿಸಿ ಕೊಟ್ಟೆ. ಯಾಕೆಂದರೆ ಅವ್ನು ಅರ್ಧಂಬರ್ಧ ನಿದ್ದೆನಲ್ಲಿ ಎದ್ಬಿಟ್ರೆ ಅದು ಒಂಥರ ಸಮಾಧಾನವಾಗಿ ಇರೋದೇ ಇಲ್ಲ, ತುಂಬ ಚಂಡಿ ಮಾಡ್ತಾನೆ. ಅಂಥ ಟೈಮಲ್ಲಿ ಅವ್ನಿಗೆ ಹಾಲು ಕೊಟ್ಬಿಟ್ರೆ ಅವ್ನು ಕಣ್ಣು ಬಿಟ್ಟಿರಲ್ಲ, ನಿದ್ದೆಗಣ್ಣಲ್ಲೇ ಹಾಲು ಕುಡ್ಕೊಂಡು ಮಲ್ಕೊಂಬಿಡ್ತಾನೆ. ಹಾಗಾಗಿ ಅವ್ನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಲಿ, ಚಂಡಿ ಮಾಡೋದು ಬೇಡ ಅಂದ್ಬಿಟ್ಟು ಹಾಲನ್ನ ಪಟ್ಟಂತ ತೊಗೊಂಡೋಗಿ ಕೊಟ್ಬಿಡ್ಬೇಕು. ಅದ ತಕ್ಷಣ ಅವನು ಹಾಲು ಕಾಯಿಸಿ ಕೊಟ್ಟೆ ಅವನಿಗೂ. ಆಮೇಲೆ ನಮ್ಮ ಖುಷಿ ನನಗೆ ಗೊತ್ತಿಲ್ಲ ಬಿಸ್ಕೆಟ್ ಎತ್ಕೊಂಡು ತಿಂತಾ ಕೂತಿದ್ಲು. ನಾನು ಕೇಳಿದೆ, ಏನಕ್ಕೆ ಬೆಳಗ್ಗೆನೇ ಇಷ್ಟು ಬೆಳಗ್ಗೆನೇ ಕಾಫಿ ಜೊತೆಗೆ ಬಿಸ್ಕೆಟ್ ತಿಂತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಅವಳೇನೂ ಮಾತಾಡಲಿಲ್ಲ, ಸುಮ್ಮನೆ ತಿಂತಾ ಕೂತಿದ್ಲು. ನಮ್ಮನೆಯವರು ಅದೇ ಕೇಳಿದ್ರು, ಏನಕ್ಕೆ ಬೆಳಗ್ಗೆನೇ ಬಿಸ್ಕೆಟ್ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು. ನಾನು ಹೆಂಗಿದ್ರು ಟ್ರಾವೆಲ್ ಮಾಡಬೇಕಲ್ವ, ಇನ್ನು ನಾವು ಟಿಫನ್ ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಫೈನಲಿ ಒಂದು 5:15ಗೆಲ್ಲ ಮನೆ ಬಿಟ್ವಿ. ನಾವು ಸ್ಯಾಟ್ಲೈಟ್ಗೆ ರೀಚ್ ಆದ್ವಿ. ಒಂದು 5:30ಗೆಲ್ಲ ಸ್ಯಾಟ್ಲೈಟ್ ರೀಚ್ ಆದ್ವಿ. ಅಲ್ಲಿ ಇನ್ನೂ ಕತ್ಲೆನೇ ಇತ್ತು. ನಮ್ಮನೆಯವರು 2 ವೀಲರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದರು. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಹೋದ್ವಿ. ನಾನ್ ಸ್ಟಾಪ್ ಬಸ್ ಹತ್ತಿದ್ವಿ ನಾವು. ಅದು ಒಂದು 5:45ಗೆಲ್ಲ ಹೊರಡ್ತು. ಆರಾಮಾಗಿ ಕೂತ್ಕೊಂಡ್ವಿ. ಅವನು ಅಷ್ಟರೊಳಗಡೆ ಎದ್ಬಿಟ್ಟ, ಪಾಪು ಎದ್ದ. ಆಮೇಲೆ ಸರಿ ಅವನಿಗೂ ಒಂದು ಬಿಸ್ಕೆಟ್ ಎಲ್ಲ ತೊಗೊಂಡ್ವಿ, ಯಾಕೆಂದರೆ ಬಸ್ಸಲ್ಲಿ ಏನಾದರೂ ಚಂಡಿ ಮಾಡಿದ್ರೆ ಅಂದ್ಬಿಟ್ಟು. ಏನು ಗೊತ್ತಾ, ನಾನು ಸುಮಾರು ಕಡೆ ಊರ ಕಡೆ ಎಲ್ಲ ಹೋಗುವಾಗೆಲ್ಲ ನಾನು ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಬಟ್ ಎಲ್ಲೂ ಈ ಥರ ಗೌರ್ಮೆಂಟ್ ಬಸ್ಗಳಲ್ಲಿ ಸಾಂಗ್ ಹಾಕಿರೋದನ್ನ ನಾನು ಕೇಳೇ ಇರಲಿಲ್ಲ. ಇದೇ ಫಸ್ಟ್ ಟೈಮು. ಒಂಥರ ಕಂಡಕ್ಟರ್ ಟಿಕೆಟ್ ಎಲ್ಲ ಇಶ್ಯೂ ಮಾಡಾದಮೇಲೆ ಅವ್ರ ಪಾಡಿಗೆ ಅವ್ರು ಹೋಗಿ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಹಾಕಿ ಬಿಟ್ಬಿಟ್ರು. ಒಂಥರ ನಮಗೆ ಮೈಸೂರಿಗೆ ಹೋಗಿದ್ದೆ ಗೊತ್ತಾಗಲಿಲ್ಲ.
ಈ ಥರನೂ ಗೌರ್ಮೆಂಟ್ ಬಸ್ಸಲ್ಲಿ ಮ್ಯೂಸಿಕ್ ಹಾಕಿದ್ದನ್ನು ನಾನು ಇದೇ ಫಸ್ಟ್ ಟೈಮು. ಹಂಗಾಗಿ ನಮಗೆ ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ. ಹತ್ತತ್ರ ಒಂದು 8 ಗಂಟೆಗೆಲ್ಲ ನಾವು ಮೈಸೂರನ್ನ ರೀಚ್ ಆದ್ವಿ. ಒಂಥರ ಜರ್ನಿ ಮಾಡ್ದಂಗೆ ಅನ್ನಿಸ್ಲಿಲ್ಲ. ಬೆಳಗ್ಗೆ ಹೋಗಿದ್ದಂತೂ ಬೇಗನೆ ಹೊರಟ್ಬಿಟ್ವಿ. ಅಲ್ಲಿಂದ ನಾವು ಮೈಸೂರಿನಲ್ಲಿ ಇಳ್ಕೊಂಡು ನಂಜನಗೂಡಿಗೆ ಬೇರೆ ಬಸ್ನ ಹತ್ತಿದ್ವಿ. ಸೊ ಅಷ್ಟರೊಳಗಡೆ ನಮ್ಮ ಪಾಪು ಎಚ್ಚರ ಆದ. ಮತ್ತೆ ಮಲ್ಕೊಂಡ್ಬಿಟ್ಟಿದ್ದ ಅವ್ನು ಬಸ್ಸಲ್ಲಿ. ಆಮೇಲೆ ಮತ್ತೆ ಎಚ್ಚರ ಆದ ನಂಜನಗೂಡು ಬಸ್ ಹತ್ತದ ಮೇಲೆ. ಆಮೇಲೆ ಇನ್ನು ಮುಡಿಯೆಲ್ಲ ಕೊಡಿಸಿ ಪೂಜೆ ಮುಗಿಸೋ ಅಷ್ಟರೊಳಗಡೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಟಿಫನ್ನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹೋಟೆಲಲ್ಲಿ ಟಿಫನ್ನ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೊರಟ್ವಿ. ಅಲ್ಲಿ ಫಸ್ಟು ಮುಡಿ ಕೊಡಬೇಕಿತ್ತು ಅವನಿಗೆ. ಹಂಗಾಗಿ ಹೊಳೆ ಹತ್ರ ಹೋದ್ವಿ. ಜೊತೆಗೆ ನಮ್ಮ ಖುಷಿನೂ ಸ್ವಲ್ಪ ನೀರಲ್ಲಿ ಆಟ ಆಡಿದ್ಲು. ಅವರು ಬರೋವರೆಗೂ ನಾನು ಸುಮ್ಮನೆ ಕೂತಿದ್ದೆ. ಇವನ್ನ ಮಾತಾಡಿಸ್ಕೊಂಡು ಅವ್ನು ಮತ್ತೆ ನೀರಿಗೆ ಹೋಗಬೇಕು ಅಂತಲೇ ಅಂತಿದ್ದ. ಬಟ್ ಮತ್ತೆ ಓಡೋಗ್ತಿದ್ದಾನೆ ಅವನು ಕೈ ಬಿಟ್ಬಿಟ್ಟು. ಅವನ್ನ ಹಿಡ್ಕೊಂಡು ಕೂರಿಸಿದ್ದೆ. ಮತ್ತೆ ಅಲ್ಲಿ ಬಟ್ಟೆ ತ್ಯಾವ ಮಾಡ್ಕೊತಾನೋ ಅಂದ್ಬಿಟ್ಟು. ಇದು ನಾವು ಇಲ್ಲಿ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹೋಗೋಷ್ಟರೊಳಗಡೆ ಒಂದು 11 o'clock ಆಗಿತ್ತು. ಅದ್ರ ಮೇಲೆ ಟೈಮೇ ನೋಡೋಕ್ಕಾಗಲಿಲ್ಲ ಬಿಡಿ. ಯಾಕೆಂದರೆ ಟೈಮ್ ಹೇಗೆ ಹೋಗ್ತಾಯಿತ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಬಿಸಿಲಿಗೂ ಅದಕ್ಕೂ ಒಂಥರ ತುಂಬ ಇರಿಟೇಷನ್ ಆದಂಗೆ ಆಗ್ತಾಯಿತ್ತು. ಈಚೆ ಬಿಸಿಲಿಗೆ ಬಂದಿಲ್ಲ ನಾವು. ಹಂಗಾಗಿ ಸರಿ ಆಮೇಲೆ ದೇವಸ್ಥಾನದ ಹತ್ರಕ್ಕೆ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ವಿ. ನಾವು ವೀಕೆಂಡಲ್ಲಿ ಹೋದರೆ ಹೆವಿ ಕ್ರೌಡ್ ಇರುತ್ತೆ ಅಂದ್ಬಿಟ್ಟೇನೆ ವೀಕ್ ಡೇಸಲ್ಲಿ ಹೋಗೋಣ ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಜನ ಏನು ಅಷ್ಟೊಂದು ಇರಲಿಲ್ಲ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ತುಂಬ ನೀಟಾಗಿ ದರ್ಶನ ಆಯಿತು. ಅದೊಂದು ಕಡೆ ಸಮಾಧಾನ ಅನ್ನಿಸ್ತು. ಆಮೇಲೆ ನಾವು ಊಟಕ್ಕೆ ಬಂದ್ವಿ. ಅಲ್ಲಿ ಊಟ ಬಂದು 12:30 ಹಂಗೆ ಇರೋದು ಅಂತ ಹೇಳಿದ್ರು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಯಾಕೆಂದರೆ ತುಂಬ ದೂರದಿಂದ ನಾವು ದೇವಸ್ಥಾನಗಳಿಗೆ ಬಂದಿರ್ತೀವಿ. ದೇವ್ರ ಪ್ರಸಾದನ ಮಿಸ್ ಮಾಡ್ಕೊಬಾರ್ದು. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. 12:30 ಹಂಗೆ ಊಟದ ಹಾಲ್ ಹತ್ರ ಹೋದ್ವಿ. ಅಲ್ಲಿ ಊಟ ಎಲ್ಲ ಮುಗಿಸಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಇಲ್ಲೇ ಅಂತಲ್ಲ, ಎಲ್ಲೇ ಹೋದರೂ ಅಷ್ಟೇ ದೇವ್ರ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪಾಪು ಮಾತ್ರ ಯಾಕೋ ತಿನ್ನಲಿಲ್ಲ. ಅವನು ಜಾಸ್ತಿ ನೀರು ಕುಡ್ದ. ಅವನು ಅಲ್ಲಿ ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ ಅವನು ನೀರು ಕೊಡಿ ಅಂತಲೇ ಇದ್ದ. ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದ ಅವನು. ಹಂಗಾಗಿ ಊಟ ಮಾಡಲಿಲ್ಲ. ನಾವು ಬಲವಂತ ಮಾಡೋದಕ್ಕೆ ಹೋಗಲಿಲ್ಲ. ಏನಾದರೂ ತಿನ್ಸೋಣ ಹೋಗ್ತಾ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಊಟ ಎಲ್ಲ ಮುಗಿಸಿ ದೇವ್ರ ಪ್ರಸಾದನ ತೊಗೊಂಡು ಹೊರಟ್ವಿ. ಮತ್ತೆ ಬಸ್ ಹತ್ತಬೇಕಲ್ಲ. ಹಂಗಾಗಿ ಬಟ್ ಇನ್ನೊಂದು ಸಲ ದೇವ್ರನ್ನೆಲ್ಲ ನೀಟಾಗಿ ನೋಡಿಕೊಂಡು ಮತ್ತಿನ್ನು ಯಾವಾಗ ಬರ್ತೀವೋ. ಸಾಮಾನ್ಯವಾಗಿ ಜಾಸ್ತಿ ನಾವೇನು ನಂಜನಗೂಡಿಗೆ ಹೋಗೋದಿಲ್ಲ. ಆಮೇಲೆ ಬಂದ್ವಿ. ಬಟ್ ಹೆವಿ ಬಿಸಿಲು, ಕಾಲು ಇಡೋದಕ್ಕೆ ಆಗ್ತಿಲ್ಲ. ಅಷ್ಟು ಕಾಲೆಲ್ಲ ಕೆಂಡದ ಮೇಲೆ ನಡೆದಂಗೆ ಆಗ್ತಾಯಿತ್ತು. ಆಮೇಲೆ ನಂಜನಗೂಡಿಂದ ಬಸ್ ಹತ್ಕೊಂಡು ಮೈಸೂರಿಗೆ ಬಂದ್ವಿ. ಅಲ್ಲಿ ಸುಮಾರು ನಾನ್ ಸ್ಟಾಪ್ ಬಸ್ಗಳಂತೂ ತುಂಬ ಇದ್ದಾವೆ. ಅಂದರೆ ಈಗ ಸಮ್ಮರ್ ಅಂದ್ಬಿಟ್ಟೆ ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಬಂದ್ವಿ, ಆರಾಮಾಗಿ ಬಂದ್ವಿ. ಬಂದ ತಕ್ಷಣ ಒಂದು 5 o'clock ಆಗಿತ್ತು. ತಲೆ ಸಿಕ್ಕಾಪಟ್ಟೆ ನೋಯ್ತಾಯಿತ್ತು. ಹಂಗಾಗಿ ಒಂದು ಸ್ವಲ್ಪ ಹೋಟೆಲಲ್ಲಿ ಕಾಫಿ ಕುಡ್ಕೊಂಡು, ಅವ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಹಂಗಾಗಿ ಒಂದು ಸ್ವಲ್ಪ ಅವನಿಗೆ ಇಡ್ಲಿನ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ. ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ನಾನು ನಿನ್ನ ಭೇಟಿ ಆಯ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.